ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ತುಂಬ ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡಾಗಿ ಕಾಣುವಂಥ ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ 3 ಕಾಂಬಿನೇಷನಲ್ಲಿದೆ. ಎಲ್ಲೋ, ಪರ್ಪಲ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಸ್ಯಾರಿ ಕುಚ್ಚು ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ನಾನು ತುಲಿಪ್ ಜಪಾನ್ದು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡ್ಡು ತಗೊಂಡಿದ್ದೀನಿ. ನಾನಿಲ್ಲಿ ಸ್ಯಾರಿಗೂ ಪರ್ಪಲ್ ಕಲರ್ ಇದೆ. ಸೊ ಬೇಸ್ನ ನಾನು ಪರ್ಪಲ್ ಕಲರಲ್ಲೇ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ಈ ಕಲರು ಮೇಲ್ಗಡೆ ಆರ್ಚ್ ಹಾಕಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಇದನ್ನು ಸೇಮ್ ಸೆಲ್ಫಲ್ಲೇ ನಾನು ತಗೊತಾ ಇದ್ದೀನಿ. ಮೊದಲಿಗೆ ಸೀರೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ 5 ಚೈನ್ ಹಾಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕೊಳ್ಳೋಣ. ನೆಕ್ಸ್ಟು ಮೊದಲಿಗೆ 5 ಚೈನ್ ಹಾಕಿದ್ವಿ, ಇವಾಗ 4 ಚೈನ್ ಹಾಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕೊಳ್ಳೋಣ. ಅದನ್ನು ಕೂಡ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ 6 ಚೈನ್ ಹಾಕೊಳ್ಳೋಣ. ಈ 6 ಚೈನನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ. 3 ಚೈನ್ದು ಗ್ಯಾಪ್ ಏನಿದೆ ಒಳಗಡೆಗೆ, 3 ಚೈನ್ದು ಗ್ಯಾಪ್ ಏನಿದೆ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 6 ಚೈನ್ದು ಗ್ಯಾಪು ಚಿಕ್ಕದಾಗಿ ಬರುತ್ತೆ ನೋಡಿ, ಯು ಶೇಪ್ ಥರ ಕಾಣಿಸುತ್ತೆ. ಸೀರೆಗೆ ಅಂಟ್ಕೊಳ್ಳೋದಿಲ್ಲ, ಗ್ಯಾಪ್ ಇರುತ್ತೆ. ಸೊ ಸ್ವಲ್ಪ ಒಳಗಡೆ ತಗೊಂಡ್ರೆ ಈ ರೀತಿ ಗ್ಯಾಪ್ ಇರುತ್ತೆ. ಮೊದಲಿಗೆ 5 ಚೈನ್ ಹಾಕೊಬೇಕು, ಆಮೇಲೆ 2 ಸಾರಿ 4 ಚೈನ್ ಹಾಕೊಬೇಕು, ಆಮೇಲೆ 6 ಚೈನ್ ಹಾಕ್ಕೊಂಡು ಅದನ್ನು 3 ಚೈನ್ದು ಗ್ಯಾಪಿಗೆ ಲಾಕ್ ಮಾಡ್ಕೊಬೇಕು. ಸೊ ಇವಾಗ ಮತ್ತೆ 4 ಚೈನ್ ಹಾಕೊಳ್ಳೋಣ. ಈ 6 ಚೈನ್ದು ಪಕ್ಕ 4 ಚೈನ್ ಬರುತ್ತಲ್ಲ, ಅದೇ ರೀತಿ ಈ ಕಡೆ ಸೈಡು ಕೂಡ 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಸಾರಿ 4 ಚೈನ್ ಹಾಕೊಳ್ಳೋಣ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ನಾವು 5 ಚೈನ್ ಹಾಕೊಬೇಕು. ಆರ್ಚಿಂದ ಆ ಕಡೆ ಈ ಕಡೆ 2 ಸಾರಿ 4 ಚೈನ್ ಬರುತ್ತೆ. ಮತ್ತು ಕುಚ್ಚು ಕಟ್ಕೊಳ್ಳೋಕ್ಕೆ ನಾವು 5 ಚೈನ್ ಯೂಸ್ ಮಾಡಬೇಕಾಗುತ್ತೆ. ನೋಡಿ, 4 ಚೈನ್ ಆದಮೇಲೆ ಮತ್ತೆ ಒಂದು ಸಾರಿ 5 ಚೈನ್ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಒಂದು ಆರ್ಚ್ ಕಂಪ್ಲೀಟ್ ಆಗೋಕ್ಕೆ ನಮಗೆ ಬೇಕಾಗುತ್ತೆ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ 2 ಸಾರಿ. ಸೊ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ, 5 ಸಾರಿ 4 ಸಾರಿ ಅಂದರೆ 3 ಸಾರಿ ನೀವು 4 ಚೈನನ್ನೇ ಹಾಕೊಬೋದು. ಸೊ ಇಲ್ಲ ಕುಚ್ಚು ಕಟ್ಟೋಕ್ಕೆ ಸ್ವಲ್ಪ ದೊಡ್ಡದಾಗಿರಲಿ, ಕನ್ಫ್ಯೂಸ್ ಏನೂ ಆಗಲ್ಲ ಅಂದರೆ 1 ಸಾರಿ 5 ಚೈನು, 2 ಸಾರಿ 4 ಚೈನು, 1 ಸಾರಿ 6 ಚೈನು. ಸೊ ಇದೇ ರೀತಿ ಫುಲ್ಲು ಸೀರೆ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡಿ, 1 ಸಾರಿ 5 ಚೈನು, 2 ಸಾರಿ 4 ಚೈನು, 1 ಸಾರಿ 6 ಚೈನು. ಅದಾದಮೇಲೆ ಮತ್ತೆ 2 ಸಾರಿ 4 ಚೈನು, ಮತ್ತು 1 ಸಾರಿ 5 ಚೈನು. ಸೊ ಇದೇ ರೀತಿ ನೀವು ಫುಲ್ಲು ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು.
ಕೊನೆಯಲ್ಲಿ ಸ್ಯಾರಿಗೆ 2 ಸಾರಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಸಿಲ್ಕ್ ಥ್ರೆಡ್ನ ಕಟ್ ಮಾಡಿ ನೀಡಲ್ ಒಳಗಡೆಯಿಂದ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಮತ್ತು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಬೇಕು. ಈ ರೀತಿ ನೋಡಿ, ನಂದು ಸೀರೆ ಫಸ್ಟು ಬೇಸು ಫುಲ್ಲು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೆ ಕೂಡ ನಾನು ಸೇಮ್ ಕಲರ್ ಥ್ರೆಡ್ ತಗೊತಾ ಇದ್ದೀನಿ. ಮೊದಲಿಗೆ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ 5 ಸಾರಿ ಚೈನ್ ಹಾಕ್ಕೊಳ್ಳೋಣ. ಬೇಸಲ್ಲಿ ನಾವು ಫಸ್ಟ್ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಸೊ ಅದ್ರ ಮೇಲ್ಗಡೆ ಸೇಮ್ 5 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಅದರದ್ದು ಲಾಕ್ ಎಲ್ಲಿದೆ, ಲಾಕ್ ಮೇಲೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ದು ಗ್ಯಾಪ್ದು ಲಾಕ್ ಏನಿದೆ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಸೊ ಬೇಸಲ್ಲಿ ಹೇಗಿದೆ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಲಾಕ್ದು ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ನಾವು. ಸೊ ಇದು ಆರ್ಚ್ ತುಂಬ ದೊಡ್ಡದಾಗಿ ಬರೋದ್ರಿಂದ ಈ 4 ಚೈನ್ಗೆ ನಾವು ಚೈನ್ ಹಾಕೋದು ಬೇಡ. ಸೊ ಇಲ್ಲಿಂದನೇ ಆರ್ಚ್ ಸ್ಟಾರ್ಟ್ ಮಾಡೋಣ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡಿದ್ದೀನಿ ನೋಡಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು 6 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ನೀಡಲ್ ತಗೊಂಬನ್ನಿ. ನೀಡಲ್ ತಂದು ದಾರ ತಗೊಳ್ಳಿ ಒಳಗಡೆಗೆ. ಸೊ ಇವಾಗ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ, ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ಳಿ. ಟೋಟಲು ತ್ರಿಬಲ್ ಕ್ರೋಶೆ ಆಗುತ್ತೆ ನೋಡಿ. ಲೆಂತು ಈಕ್ವಲ್ ಇರಬೇಕು, 4 ಚೈನ್ದು ಗ್ಯಾಪ್ ಏನಿದೆ ಅದೇ ರೀತಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳಿ. 6 ಚೈನ್ದು ಗ್ಯಾಪ್ ಏನಿದೆ ಅದರೊಳಗಡೆಯಿಂದ ದಾರ ತಗೊಂಬನ್ನಿ. ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ, ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ 2 ದಾರ ಉಳಿಯುತ್ತೆ, ಸೊ ಆ ದಾರನ ಒಂದು ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಆಗುತ್ತೆ. ಸೊ ಇದೇ ರೀತಿ ನೀವು 13ರಿಂದ 14 ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು. ಸೊ 6 ಚೈನ್ದು ಗ್ಯಾಪಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟು, ಮ್ಯಾಕ್ಸಿಮಮ್ 13ರಿಂದ 14 ಇಡಿಸುತ್ತೆ. ಅಷ್ಟು ತ್ರಿಬಲ್ ಕ್ರೋಶನ ನೀವು ಒಂದೇ ಲೆವೆಲ್ಗೆ ಮಾಡ್ಕೊಂಡು ಹೋಗಬೇಕು. ಒಂದು ಕಂಬನ ದೊಡ್ಡದು, ಇನ್ನೊಂದು ಕಂಬನ ಚಿಕ್ಕದು, ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಡಿಸೈನು ನೀಟಾಗಿ ಬರಲ್ಲ. ಸೊ ಅಷ್ಟು ತ್ರಿಬಲ್ ಕ್ರೋಶದ್ದು ಕಂಬಗಳು ಒಂದೇ ಸೈಜಲ್ಲಿರಲಿ ನೋಡಿ. ನಂದು ಪೂರ ಆರ್ಚು ಕಂಪ್ಲೀಟ್ ಆಗಿದೆ. ಒಟ್ಟು 14 ತ್ರಿಬಲ್ ಕ್ರೋಶನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ 14 ತ್ರಿಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನಾವೇನು ಮಾಡಬೇಕಂದ್ರೆ 4 ಚೈನ್ದು ಲಾಕ್ ಏನಿದೆ ಆ ಲಾಕಿಗೆ ಲಾಕ್ ಮಾಡ್ಕೊಬೇಕು. 4 ಚೈನಿಗೆ ಯಾವುದೇ ಕಾರಣಕ್ಕೂ ನಾವು ಲಾಕ್ ಮಾಡ್ಕೊಬಾರ್ದು. 4 ಚೈನ್ದು ಎಂಡಿಂಗ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು ನೋಡಿ. ಆರ್ಚು ಎಷ್ಟು ನೀಟಾಗಿ ಬಂದಿದೆ. ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಸೊ 4 ಚೈನ್ದು ಲಾಕ್ ಏನಿದೆ ಆ ಲಾಕ್ದು ಮೇಲ್ಗಡೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕೆಳಗಡೆ ಬೇಯಿಸ್ದು 4 ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 5 ಚೈನ್ ಹಾಕ್ಕೊಬೇಕು. ಫೈವ್ ಚೈನ್ದು ಲಾಕ್ ಏನಿದೆ ಸೊ ಲಾಕ್ದು ಮೇಲ್ಗಡೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಬೇಸಲ್ಲಿ 5 ಚೈನ್ದು ಲಾಕ್ ಏನಿದೆ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಂಡು ಅದ್ರ ಲಾಕ್ ಏನಿದೆ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ಳೋಣ. ಸೊ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ. ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು 4 ಚೈನ್ದು ಗ್ಯಾಪ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ 6 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ
ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ ಈ ರೀತಿ ನೀಡಲ್ ಒಳಗಡೆಯಿಂದ ದಾರ ತಂದು 2 ದಾರದಲ್ಲಿ 1 ಮಾಡ್ಕೊಳ್ಳಿ, 2 ದಾರದಲ್ಲಿ 1 ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಸಾರಿ 2 ದಾರನ 1 ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಆಗುತ್ತೆ. ಸೊ ಇದೇ ರೀತಿ ನೀವು ಸೀರೆ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಇರುತ್ತೆ. ಇವಾಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ನಾನು ಯೆಲ್ಲೋ ಕಲರ್ದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಸೊ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಹಾಗೆ 5 ಚೈನ್ ಹಾಕ್ಕೊಳ್ಳೋಣ. ನೋಡಿ ಬೇಸಲ್ಲಿ 5 ಚೈನ್ ಇತ್ತಲ್ಲ, ಸೊ ಅದ್ರ ಮೇಲೆ ನಾವು 5 ಚೈನ್ ಹಾಕ್ಕೊಳ್ಳೋಣ. ಬೇಸಲ್ಲಿ 5 ಚೈನ್ ಹಾಕ್ಕೊಂಡಿರೋದ್ರಿಂದ ಸೊ ಅದು ಎಲ್ಲಿ ಲಾಕ್ ಮಾಡಿದ್ದೀವಿ ಅದಕ್ಕೇ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. 5 ಚೈನ್ದು ಗ್ಯಾಪ್ ಲಾಕ್ ಏನಿದೆ ಅದ್ರ ಲಾಕ್ ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು 4 ಚೈನಿಗೆ ನಾವು ಏನು ಮಾಡ್ಕೊಬೇಕಂದ್ರೆ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಒಂದು ಸಾರಿ ಆಯಿತು. ಇವಾಗ ಮತ್ತೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ. ಒಟ್ಟು 2 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಬೇಕು. ಒಂದು ಸಾರಿ ದಾರ ಸುತ್ಕೊಂಡು ಫಸ್ಟು ಕಂಬ ಏನಿದೆ ಕಂಬದ ಒಳಗಡೆ ನೋಡಿ, ಬೇಸ್ಗೂ ಫಸ್ಟ್ ಕಂಬಗೂ ಗ್ಯಾಪ್ ಇದೆಯಲ್ಲ, ಸೊ ಆ ಕಂಬದ ಒಳಗಡೆಯಿಂದ ದಾರ ತಂದು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಬೇಕು. ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ, ಚಿಕ್ಕದಾಗೆ ಮಾಡ್ಕೊಳ್ಳಿ. ತುಂಬ ಆರ್ಚಿ ಹೋಗ್ತಾ ಹೋಗ್ತಾ ತುಂಬ ದೊಡ್ಡದಾಗುತ್ತೆ. ನೋಡಿ ಈ ರೀತಿ. ಮತ್ತೆ ನೀಡಲ್ ಮೇಲೆ ಒಂದು ಸಾರ ದಾರ ಸುತ್ಕೊಳ್ಳಿ. ಸೊ ಫಸ್ಟ್ ಕಂಬದೊಳಗಡೆ ನಾವು ಏನು ಡಬಲ್ ಕ್ರೋಶ ಮಾಡಿದ್ವಿ ಅದೇ ಗ್ಯಾಪಿಗೆ ನೋಡಿ, ಫಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ, ನಾವು ಫಸ್ಟು ಏನು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಅದೇ ಗ್ಯಾಪಲ್ಲಿ ಇನ್ನೊಂದು ಸಾರಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಒಂದೊಂದು ಕಂಬಗೂ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಇವಾಗ ಸೆಕೆಂಡ್ ಕಂಬದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ ತಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪಾಯಿಂಟಿಗೆ ಫಸ್ಟು ಯಾವುದು ಮಾಡ್ಕೊಂಡಿದ್ವಿ ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ಮತ್ತೆ ಇನ್ನೊಂದು ಸಾರಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಕಂಬಕ್ಕೂ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆರ್ಚು ಇದೇ ರೀತಿ ಮಾಡ್ಕೊಂಡು ಬರಬೇಕು. ನೋಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡೆ, ಥರ್ಡ್ ಕಂಬದ ಒಳಗಡೆಯಿಂದ ಥ್ರೆಡ್ ತಗೊಂಬಂದು ಡಬಲ್ ಕ್ರೋಶ ಒಂದು ಸಾರಿ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಪಾಯಿಂಟಿಗೆ ಇನ್ನೊಂದು ಸಾರಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದೊಂದು ಕಂಬಕ್ಕೂ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಇದೇ ರೀತಿ ಪೂರ್ತಿ ಆರ್ಚು ಕಂಪ್ಲೀಟ್ ಮಾಡಿ. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಕಂಬಕ್ಕೂ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ 4 ಚೈನ್ದು ಗ್ಯಾಪಿಗೆ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗಲ್ಲಿ ನಾವು 4 ಚೈನ್ಗೆ ಸಿಂಗಲ್ ಕ್ರೋಶ 2 ಸಾರಿ ಮಾಡ್ಕೊಂಡ್ವಲ್ಲ, ಸೊ ಎಂಡಿಂಗಲ್ಲಿ ಕೂಡ ಅದೇ ರೀತಿ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ 4 ಚೈನಿಗೆ. ಒಂದು ಸಾರಿ ಆಯಿತು. ಇನ್ನೊಂದು ಸಾರಿ ಅದೇ ಗ್ಯಾಪಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಲಾಕ್ ಏನಿದೆ ಲಾಕಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ 5 ಚೈನ್ದು ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ 4 ಚೈನ್ದು ಗ್ಯಾಪಿಗೆ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆ ಬೇಸ್ ಬಿಟ್ಬಿಡಬೇಕು. ಸೆಕೆಂಡ್ ಸ್ಟೆಪ್ದು ಏನಿದೆ ಆ 4 ಚೈನಿಗೆ ಮಾತ್ರ ನಾವು 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು.
ಸೊ ಇದಾದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಫಸ್ಟ್ ಕಂಬದ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದೇ ಕಂಬದ ಗ್ಯಾಪಿಗೆ 2 ಸಾರಿ ಡಬಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ ಹೀಗೆ ಒಂದೇ ಗ್ಯಾಪಲ್ಲಿ 2 ಸಾರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ಲು ಸೀರೆನ ಕಂಪ್ಲೀಟ್ ಮಾಡ್ಕೊಂಬನ್ನಿ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ 3rd ಸ್ಟೆಪ್ಪು ಎಷ್ಟು ಕಂಪ್ಲೀಟ್ ಆಗಿದೆ, ನೀಟಾಗಿ ಕಾಣಿಸ್ತಾ ಇದೆ. ಇವಾಗ 4th ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ಸೊ ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿ ನಾವು 5 ಚೈನ್ ಹಾಕೊಳ್ಳೋದು ಬೇಡ, 4 ಚೈನ್ ಹಾಕ್ಕೊಳ್ಳೋಣ. ಸೊ ಅಷ್ಟು ಸಾಕಾಗುತ್ತೆ. 5 ಚೈನು ಜಾಸ್ತಿ ಆಗಿಬಿಡುತ್ತೆ. 4 ಚೈನ್ ಹಾಕ್ಕೊಳ್ಳಿ. ಇಲ್ಲ ನಿಮಗೆ 5 ಚೈನ್ ಇಡಿಸುತ್ತೆ ಅಂದರೆ 5 ಚೈನ್ ಹಾಕ್ಕೊಳ್ಳಿ. ಸೊ ಲಾಕ್ ಎಲ್ಲಿದೆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಲಾಕು ಒಂದ್ರ ಮೇಲೆ ಒಂದು ಬರ್ತಾ ಇರಬೇಕು. ಸೊ ಪಕ್ಕ ಪಕ್ಕ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡ್ಕೊಬೇಡಿ. ಲಾಕ್ ಮೇಲೇ ಲಾಕ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನಿಮಗೆ 5 ಚೈನ್ ಎಕ್ಸ್ಟ್ರಾ ಆಗುತ್ತೆ ಅನ್ನೋದಿದ್ರೆ 4 ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಫಸ್ಟ್ ಕಂಬದ್ದು ಮೇಲ್ಗಡೆ ಒಂದು ಸ್ಮಾಲ್ ಚೈನ್ ಕಾಣಿಸುತ್ತೆ ನೋಡಿ, ಚೈನ್ದು ಹೋಲ್ ಗ್ಯಾಪ್ ಏನಿದೆ ಅದ್ರೊಳಗಡೆಯಿಂದ ಥ್ರೆಡ್ ತಂದು ಡಬಲ್ ಕ್ರೋಶೆ ಮಾಡ್ಕೊಬೇಕು. ನೀವು ಇದನ್ನು ಬೇಕಂದರೆ ಕಂಬದ ಗ್ಯಾಪಿಗೆ ಕೂಡ ಹಾಕೊಬೋದು, ಇಲ್ಲ ಅಂದರೆ ಕಂಬದ ಮೇಲ್ಗಡೆ ಚೈನ್ ಏನಿದೆ ಅದ್ರ ಹೋಲ್ ಒಳಗಡೆಯಿಂದ ಕೂಡ ತರ್ಬೋದು. ಸೊ ನೋಡಿ ಡಬಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ 3 ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಈ ಕಂಬ ಏನು ಹಾಕ್ಕೊಂಡ್ವಿ ಅದ್ರ ಒಳಗಡೆಯಿಂದ ದಾರ ತಗೊಂಬಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಚೈನ್ನ ಸ್ಕಿಪ್ ಮಾಡೋಣ. ಇದು ಪೀಕಾಟ್ ಡಿಸೈನ್ ಆಗುತ್ತೆ. ಮತ್ತು ಒಂದು ಚೈನ್ ಗ್ಯಾಪ್ನ ನಾವು ಸ್ಕಿಪ್ ಮಾಡೋಣ. ನೋಡಿ ಒಂದನ್ನು ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟಿಗೆ ಮತ್ತೆ ಕ್ರೋಶ ಹಾಕಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ನೀಡಲ್ ಒಳಗಡೆಯಿಂದ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಒಂದೇ ಕಂಬಕ್ಕೆ 2 ಸಾರಿ ಡಬಲ್ ಕ್ರೋಶ ಮಾಡ್ಕೊಂಡಿರೋದ್ರಿಂದ ನಾವಿಲ್ಲಿ ಪಕ್ಕನೇ ಪೀಕಾಟ್ ಡಿಸೈನ್ನ ಮಾಡಿಕೊಂಡ್ರೆ ತುಂಬ ಓವರಾಗಿ ಇದಾಗ್ಬಿಡುತ್ತೆ. ಸೊ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಹಾಕೊಳ್ಳೋದ್ರಿಂದ ಡಿಸೈನು ನೀಟಾಗಿ ಬರುತ್ತೆ. ನೋಡಿ ಪೀಕಾಟ್ ಡಿಸೈನು ಎಷ್ಟು ನೀಟಾಗಿ ಬರ್ತಾ ಇದೆ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ. ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ಥ್ರೆಡ್ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. ಸೊ ಲಾಸ್ಟದು ಡಬಲ್ ಕ್ರೋಶ ಏನಿದೆ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಕಂಬದ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಇದು ನೋಡಿ ಪೀಕಾಟ್ ಡಿಸೈನ್ ಆಗುತ್ತೆ, ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ಸೊ ನಾನಿಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಇದನ್ನು ಪೂರ್ತಿ ತೋರಿಸ್ಕೊಂಡು ಹೋಗ್ತಾ ಇದ್ರೆ. ಸೊ ಹಾಗಾಗಿ ಒಂದು ಡಿಸೈನ್ ತೋರಿಸಿದ್ರೆ ಅದನ್ನೇ ನೀವು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಆರ್ಚು ಎಷ್ಟು ನೀಟಾಗಿ ಬಂದಿದೆ. ಕೊನೆಯಲ್ಲಿ ನಾವೇನು ಮಾಡಬೇಕಂದ್ರೆ ಕೊನೆಯಲ್ಲಿ ಲಾಸ್ಟ್ ಚೈನಿಗೆ ನಾವು ಪೀಕಾಟ್ ಡಿಸೈನ್ ಮಾಡೋದು ಬೇಡ. ಸೊ ಡೈರೆಕ್ಟಾಗಿ 4 ಚೈನ್ದು ಲಾಕ್ ಏನಿದೆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಲಾಸ್ಟ್ ಒಂದು ಚೈನನ್ನು ನಾವು ಬಿಡಬೇಕು, ಅಲ್ಲಿ ಪೀಕಾಟ್ ಡಿಸೈನ್ ಮಾಡೋದು ಬೇಡ. ಸೊ ಅಲ್ಲಿಂದ 4 ಚೈನ್ದು ಲಾಕ್ ಏನಿದೆ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಚು ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ, ಎಲ್ಲೂ ಕ್ರಾಸ್ ಬಂದಿಲ್ಲ, ಏನೂ ಇಲ್ಲ.
ಸೊ ಇವಾಗ ಇಲ್ಲಿ ನಾವು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನು ತುಂಬ ದೊಡ್ಡದಾಗುತ್ತೆ ಅನ್ನೋದಿದ್ರೆ 4 ಚೈನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಸೊ ಗ್ಯಾಪ್ ಎಷ್ಟಿರುತ್ತೆ ಅಷ್ಟಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು 4 ಅಷ್ಟೇ ಹಾಕ್ಕೊತಾ ಇದ್ದೀನಿ ಚೈನು. ಆರ್ಚು ತುಂಬ ಮೇಲೆ ಮೇಲೆ ಹೋಗ್ತಾ ಇದ್ದಷ್ಟು ಗ್ಯಾಪ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ 4 ಚೈನ್ ಸಾಕಾಗುತ್ತೆ. ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿಂದ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ. ಫಸ್ಟ್ ಕಂಬದ್ದು ಮೇಲ್ಗಡೆ ಚೈನ್ ಏನಿದೆ ಅದ್ರ ಹೋಲ್ ಇದೆಯಲ್ಲ, ಚೈನ್ದು ಗ್ಯಾಪು, ಅದ್ರೊಳಗಡೆಯಿಂದ ನೀಡಲ್ ತುಚ್ಚಿ ದಾರ ತಗೊಂಬಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಪೀಕಾಟ್ ಡಿಸೈನ್ ಬಂತು. ಸೊ ನೆಕ್ಸ್ಟು ಒಂದು ಚೈನ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಚೈನಿಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. ಇದೇ ರೀತಿ ನೀವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಎಲ್ಲಿ ಕೂಡ ಆರ್ಚು ಸ್ವಲ್ಪನೂ ಬೆಂಡ್ ಆಗಿಲ್ಲ ಮತ್ತು ಫೋಲ್ಡ್ ಆಗೋದಿಲ್ಲ. ನಾವು ಬೇಸ್ ಎಷ್ಟು ನೀಟಾಗಿ ಹಾಕೊತೀವೋ ಆರ್ಚ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಸೊ ಇದಕ್ಕೆ ನಾನು 130 ಎಳೆ ದಾರ ಹಾಕ್ಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ 130 ಎಳೆನ ಡಬಲ್ ಮಾಡಿದಾಗ 260 ಎಳೆ ಆಗುತ್ತೆ. ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ನೋಡಿ ಇವಾಗ ಕುಚ್ಚು ಕಟ್ಟಿ ಆಗಿದೆ. ಕುಚ್ಚಿಗೆ ನಾನು ಗೋಲ್ಡ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಜಾಸ್ತಿ ಗೋಲ್ಡ್ ಕಲರ್ ಥ್ರೆಡ್ ಲೈನ್ ಬಂದಿರೋದ್ರಿಂದ ಕುಚ್ಚನ್ನ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕಟ್ಕೊಂಡಿದ್ದೀನಿ. ಮತ್ತು ಸೆಂಟ್ರಲ್ಲಿ ಒಂದು ಮಣಿ ಇಟ್ಕೊಂಡು ನಾನು ಇನ್ನೊಂದು ಸ್ಟೆಪ್ಪು ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಲಾಂಗಾಗಿ ಬಂದಿದೆ ಕುಚ್ಚು. ಈ ಡಿಸೈನ್ಗೆ ನಾವು 1000ದಿಂದ 1200ವರೆಗೂ ಚಾರ್ಜ್ ಮಾಡ್ಬೋದು. ಯಾಕೆ ಅಂದರೆ 4 ಸ್ಟೆಪ್ಸ್ ಬರುತ್ತೆ. ಸೊ ತ್ರಿಬಲ್ ಕ್ರೋಶ, ಡಬಲ್ ಕ್ರೋಶ ಮತ್ತು ಪೀಕಾಟ್ ಡಿಸೈನು ಜೊತೆಗೆ ಇಲ್ಲಿ 4 ಕಲರು ಥ್ರೆಡ್ನ ಕೂಡ ಯೂಸ್ ಮಾಡಿರ್ತೀವಿ. ಆರ್ಚ್ ಹಾಕೋಕ್ಕೆ ಟೈಮ್ ಕೂಡ ನಮಗೆ ಇಲ್ಲಿ ತುಂಬಾ ಬೇಕಾಗುತ್ತೆ. ಹಾಗಾಗಿ ನಾವು ಇಷ್ಟು ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.